ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಆರೋಗ್ಯಕ್ಕೆ ಅತಿ ಉತ್ತಮವಾದ ಬಾಳೆ ದಿಂಡಿನಿಂದ ಹೇಗೊಂದು ಗ್ರೀನ್ ಕಲರ್ನ ಜ್ಯೂಸ್ ಮಾಡ್ಬೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಇದರಲ್ಲಿರುವ ಎಲ್ಲ ಐಟಮ್ಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಇದನ್ನು ಮಾಡಲಿಕ್ಕೆ ಎಂತ ಬೇಕು ನೋಡುವ. ಮೊದಲಿಗೆ ನಾನು ಒಂದು 10 ಎಲೆಯಷ್ಟು ಪುದೀನ ತಗೊಂಡಿದ್ದೇನೆ. ಹಾಗೆಯೇ ಒಂದು 4-5 ದಂಡಿನಷ್ಟು ಕೊತ್ತಂಬರಿ ಸೊಪ್ಪು, ಒಂದು 1/4 ಇಂಚಿನಷ್ಟು ಅರಶಿನ, ಅರ್ಧ ಇಂಚಿನಷ್ಟು ಶುಂಠಿ, ಹಾಗೂ ನೋಡಿ ಕೈಯಲ್ಲಿ ಹಿಡಿಯುವಾಗ 1 ಕೈಯಷ್ಟು ಉದ್ದದ ಬಾಳೆದಂಡು ತಗೊಂಡಿದ್ದೇನೆ. ಒಂದು ಅರ್ಧ ಲಿಂಬೆಹಣ್ಣು, 4 ತುಂಡು ಮುಳ್ಳು ಸೌತೆ, ಹಾಗೆ ರುಚಿಗೆ ಇದಕ್ಕೆ ನಾವು ಸಕ್ಕರೆ ಹಾಕೋದಿಲ್ಲ, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿಕೊಳ್ತೇವೆ. ಕಲ್ಲುಪ್ಪು ಇಷ್ಟ ಇಲ್ಲ ಅಂತಾದರೆ ಪಿಂಕ್ ಸಾಲ್ಟ್ ಹಾಕಿಕೊಳ್ಬೋದು. ಇವೆಲ್ಲವನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡು ತೆಗೆದುಕೊಳ್ಳಿ. ನಂತರ ಇದನ್ನು ನಾವೀಗ ಬಾಳೆದಂಡನ್ನು ಈಗ ಮೊದಲಿಗೆ ಕಟ್ ಮಾಡಿಕೊಳ್ಬೇಕು. ಬಾಳೆದಂಡಲ್ಲಿ ನಾರು ಇರ್ತದೆ, ಆ ನಾರನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ನಾವು ಅದನ್ನು ರುಬ್ತೇವೆ ಫೈನಾಗಿ, ಹಾಗಾಗಿ ತೆಗೆಯದಿದ್ರೂ ತೊಂದರೆ ಏನಿಲ್ಲ. ಆದರೆ ನಾನು ಅದನ್ನು ಹೇಗೆ ತೆಗೆಯುವುದು ಅಂತೇಳಿ ತೋರಿಸ್ತೇನೆ. ಯಾಕೆಂದರೆ ನೀವು ಪಲ್ಯ ಮಾಡುವಾಗ ಅಥವಾ ಬೇರೆ ಏನೇ ಮಾಡುವಾಗ ಈ ಥರ ನಾರು ತೆಗೆದುಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿದಾಗ ಮಧ್ಯದಲ್ಲಿ ನೋಡಿ ಈ ಥರ ಉದ್ದ ನಾರಿನ ಥರ ಬರ್ತದೆ ಬಾಳೆದಿಂಡಲ್ಲಿ. ಇದನ್ನು ಕರೆಕ್ಟಾಗಿ ನೀಟಾಗಿ ತೆಗೆದುಕೊಳ್ಬೇಕಾಗ್ತದೆ. ನಾವು ಏನಕ್ಕೆ ಇದನ್ನು ಉಪಯೋಗಿಸಿದರೂ ಕೂಡ ಇದು ಗಂಟಲಲ್ಲಿ ಸಿಕ್ಕಾಕ್ಕೊಳ್ತದೆ. ಹಾಗಾಗಿ ಇದನ್ನು ತೆಗೆದೇ ನಾವು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಇದು ನಾನು ಜ್ಯೂಸಿಗೆ ಹಾಕೋ ಕಾರಣ ಇದು ಗ್ರೈಂಡ್ ಮಾಡಲಿಕ್ಕೆ ಉಂಟು, ಹಾಗಾಗಿ ಇದೇನೂ ತೊಂದರೆ ಇಲ್ಲ. ಆದರೆ ನೀವು ಅದನ್ನು ಹಾಗೇ ತಿನ್ನುವಾಗ ಸಲಾಡ್ ಮಾಡಿರ್ಬೋದು, ಪಲ್ಯ ಮಾಡಿರ್ಬೋದು, ಸಾಂಬಾರು ಮಾಡಿ ಎಂತ ಬೇಕಾದರೂ ಮಾಡಿ ತಿನ್ಬೋದು. ಆವಾಗೆಲ್ಲ ಇದನ್ನು ಈ ಥರ ನಾರನ್ನು ತೆಗೀಲೇಬೇಕಾಗ್ತದೆ. ನೋಡಿ, ಈ ಥರ ಸಿಗ್ತದೆ ಇದೆಲ್ಲವನ್ನು ಸಹ ತೆಗೆದು ನಂತರ ಇದನ್ನು ಪುನಃ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಿಕ್ಸಿ ಜಾರಿಗೆ ಹಾಕೋ ಕಾರಣ ಇದನ್ನು ಹಾಗೆ ಹಾಕಿಕೊಳ್ಬೋದು. ನೋಡಿ, ಇಷ್ಟಿಷ್ಟು ದೊಡ್ಡ ತುಂಡುಗಳನ್ನು ಕಟ್ ಮಾಡಿಕೊಂಡಿದ್ದೇನೆ. ಇದನ್ನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಂತರ ಉಳಿದ ಎಲ್ಲ ಸಾಮಗ್ರಿಗಳಾದ ಮುಳ್ಸೌತೆ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಅರಶಿನ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೇನೆ. ಆದಷ್ಟು ಬಿಳಿ ಉಪ್ಪನ್ನು ಉಪಯೋಗಿಸೋದನ್ನು ಅವಾಯ್ಡ್ ಮಾಡಿ. ಒಂದು ಪಿಂಕ್ ಸಾಲ್ಟ್ ಹಾಕಿ, ಇಲ್ಲಾಂದರೆ ಕಲ್ಲುಪ್ಪು ಹಾಕಿ. ಇವಿಷ್ಟನ್ನು ಲಿಂಬೆಹಣ್ಣಿನ ರಸ ಹಿಂಡಿಕೊಂಡು, ಲಿಂಬೆಹಣ್ಣು ಕೊನೆಗೆ ಕೂಡ ಹಾಕಿಕೊಳ್ಬೋದು. ನಾನಿದಕ್ಕೆ ಬೇರೆ ಯಾವುದೇ ನೀರು ಹಾಕಲಿಲ್ಲ, ಲಿಂಬೆಹಣ್ಣಿನ ರಸ ಹಾಕಿ ಅದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಇಲ್ಲಿ ಅರ್ಧ ಲಿಂಬೆಹಣ್ಣು ಹಾಕಿದರೆ ಸಾಕು. ಅರ್ಧ ಲಿಂಬೆಹಣ್ಣು ಹಾಕಿದರೆ ನಿಮಗೆ ಒಂದು 3-4 ಜನಕ್ಕೆ ಕುಡಿಯುವಷ್ಟು ಜ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಂತರ ನಿಮಗೆ ಎಷ್ಟು ಜ್ಯೂಸ್ ಮಾಡಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸೋಸಿಕೊಳ್ಬೇಕು. ಸೋಸೋದ್ರಿಂದಾಗಿ ಬಾಳೆದಂಡಿನ ನಾರು ಏನಿರ್ತದೆ ಅದೆಲ್ಲ ಅದರಲ್ಲಿ ಉಳ್ಕೊಳ್ತದೆ. ಹಾಗೆಯೇ ಕಸ ಇರೋದೆಲ್ಲ ಅದರಲ್ಲಿ ಉಳ್ಕೊಳ್ತದೆ. ಚೆನ್ನಾಗಿ ಸೋಸಿಕೊಂಡ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಬೇಕು ಅಂತಾದರೆ ನಿಮಗೆ ಒಂದು ಸ್ವಲ್ಪ ಜೇನು ಹಾಕ್ಕೊಳ್ಬೋದು, ಇಲ್ಲ ಒಂದು ತುಂಡು ಬೆಲ್ಲ ಹಾಕಿಕೊಳ್ಬೋದು. ಸಕ್ಕರೆ ಅಥವಾ ಹುಡಿ ಉಪ್ಪನ್ನು ಸೇರಿಸ್ಕೊಳ್ಬೇಡಿ. ನೋಡಿ, ಈ ಥರ ಕಸ ಉಳಿದುಕೊಳ್ತದೆ. ನೀವು ಕೂಡ ಒಮ್ಮೆ ಈ ಬೇಸಿಗೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ, ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.